ದೂರ ಸಾಗಿ ಬಂದೆ. ಇಲ್ಲಿ ನೋಡಿದ್ರೆ ಕಾಲು ಕೆಳಗೆ ಮೇಲೆ ಮಾಡಿದ್ದಾನೆ, ತಲೆ ಕೆಳಗೆ ಮಾಡಿದ್ದಾನೆ. ಮುಳ್ಳು ಮುತ್ತುಗದ ಮರವನ್ನು ಕಾಣ್ತದೆ. ಅದರ ಶಾಖೆಯನ್ನು ಕತ್ತರಿಸುತ್ತ ಮುಂದೆ ಬಂದಿದ್ದೇನೆ. ಪ್ರಶ್ನೆಗೆ ಉತ್ತರವ ರೆಂಬೆಯಲ್ಲಿ ನೇತಾಡುತ್ತಾ ಇದ್ದೆ. ರೆಂಬೆ ಕೊಂಬೆಗಳನ್ನು ಕತ್ತರಿಸುತ್ತಾ ನನ್ನನ್ನು ಎಳೆದು ಹೆಗಲಲ್ಲಿ ಹಾಕಿಕೊಂಡು ಮುಂದುವರಿಯುತ್ತಾ ಇರುವೆ. ಕಾಲು ಮೇಲೆ ಇತ್ತು, ತಲೆ ಕೆಳಗಿತ್ತು. ಹೌದು, ಈಗ ತಲೆ ಮೇಲೆ ಆಗಿದೆ, ಕಾಲು ಕೆಳಗಾಗಿದೆ. ನಿನ್ನ ಹೆಗಲಲ್ಲಿದ್ದೇನೆ. ಯಾರು ನೀನು? ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತೀನಿ? ಯಾರು ಏನು ಅನ್ನುವುದು ಮುಖ್ಯವಾದ ಪ್ರಶ್ನೆ ಅಲ್ಲ. ಮತ್ತೆ ನಿನ್ನಿಂದ ನನಗೊಂದು ಕೆಲಸ ಆಗ್ಲಿಕ್ಕುಂಟು. ಕೆಲಸವ? ಹೌದು, ನನ್ನಿಂದ? ಹೌದು. ಓಹೋ, ಆದ್ದರಿಂದ ನಿನ್ನನ್ನು ನನ್ನ ಬೆನ್ನ ಮೇಲೆ ಹಾಕಿಕೊಂಡು ಹೋಗುವುದಕ್ಕೆ ಹೊರಟಿದ್ದೇನೆ. ಬಾ ಹೀಗೆ. ಸ್ವಲ್ಪ ಹೋಗುವುದೇನೋ ಸರಿ. ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ಹೆಗಲಿನಲ್ಲಿ ನಾನಿರ್ತೇನೆ. ಆಗ ನಿನಗೆ ಆಯಾಸವಾಗ್ತದೆ. ಆಯಾಸ ಆಗುವುದಕ್ಕಾಗಿ ನಾನೊಂದು ನಿನಗೆ ಕಥೆಯನ್ನು ಹೇಳುತ್ತೇನೆ. ಕತೆ ಹೇಳುದ? ಹೌದು, ನೀನು ಕತೆ ಹೇಳು. ಕತೆ ಹೇಳು. ಅದನ್ನು ನೀನು ಕೇಳು. ಕತೆ ಹೇಳುತ್ತಾ ಮುಂದುವರಿಯುತ್ತಿರುವಂತಹ ಸಮಯದಲ್ಲಿ ಕೊನೆಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಕತೆ ಮುಗಿದ ನಂತರ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನೀನು ಕೊಡಬೇಕು. ನೀನು ಹಾಗಿದ್ರೆ ಕಥೆಯನ್ನು ನಾನು ಸರಿ ಕೇಳಿಸಿಕೊಳ್ಬೇಕು ಅಂತ. ಹೌದು. ಆದ್ದರಿಂದ ತಡ ಮಾಡಬೇಡ, ಹೆಗಲಿಗೆ ಏರಿಸು. ನೋಡುವ ಕಥೆ